ಮಾಡಿ ಅವನಿಗೆ ಸತ್ಯಭ್ರಷ್ಟನನ್ನಾಗಿ ಮಾಡಬೇಕು. ಇಲ್ಲಿ ಕುಡಿಯಲು ಎಲ್ಲಾದರೂ ನೀರು ಇದ್ದರೆ ತೋರಿಸು. ಬಹಳ ಬಾಯಾರಿಕೆ ಆಗಿರುತ್ತಿರುವುದು. ತೋಟದ ಒಳಗೆ ಬಾವಿ ಇದೆ, ಜಲವಿದೆ, ಹೋಗಿ ಕುಡಿದು ಬನ್ನಿ ಸ್ವಾಮಿ. ತೋಟದ ಬಾವಿಗೆ ಎಲ್ಲಿದೆಯೋ ನನಗೆ ತಿಳಿಯದು. ನೀರು ತೋರಿಸಿದರೆ ನಿನಗೆ ಪುಣ್ಯ ಬರುವುದು. ಸ್ವಾಮಿ, ಇದು ಹೀಗೆ ಹೋದರೆ ಸಿಗುವುದು. ಹಾಗೆ ಇದೋ ಜಲ, ಸೇವಿಸುವಂತರ. ಅದು ಬಾಯಾರಿಕೆಯಿಂದ ಅರಿವಾಯಿತು. ಆದರೆ 3 ದಿನಗಳಿಂದ ಇದನ್ನು ಬಾಧಿಸುತ್ತಿರುವುದು. ಊಟವಿಲ್ಲದೆ ಬಹಳ ಕಷ್ಟಪಡುತ್ತೇವೆ. ಏನಾದರೂ ಹೊರಗಳಿದ್ದರೆ ಕೊಡುವುದು. ಅಲ್ಲಿ ಕಾಣುತ್ತಿರುವ ಬಾಳೆಗೊನೆಯಲ್ಲಿ 2 ಚುಕ್ಕುಗಳು ಹಣ್ಣಾಗಿ ಸುವಾಸನೆ ಬರುತ್ತಿರುವುದು. 2 ಚುಕ್ಕ ಹಣ್ಣುಗಳನ್ನು ಕಿತ್ತುಕೊಳ್ಳಬಹುದು. ಸ್ವಾಮಿಗಳೇ, ಬಾಗಳೆನಂದರಿ, ಬ್ರಾಹ್ಮಣರಂದರಿ, ಇವಾಗ ನೋಡಲಿಕ್ಕೆ ಕಳ್ಳನ ಸಂತತಿಯಂತೆ ಕಾಣುತ್ತಿದ್ದೀರಾ. ಕತ್ತೆಗಳು ಚದರಿ ಹೋದರೆ ದಣಿಗಳು ನನಗೆ ಪೆಟ್ಟು ಹಾಕುವರು. ನಾನಿನ್ನು ಬರುತ್ತೇನೆ. ಎರಡು ಚುಕ್ಕು ಬಾಳೆ ಅದು ಕಳ್ಳತನ ಮಾಡಿರುವಲ್ಲ ಯಾರಾಯ್ತು? ನಮ್ಮ ತೋಟದ ಹೊರಗಡೆ ಒಬ್ಬ ಬಾಲಕನು ಕುಳಿತಿರುವನು. ಹೋಗಿ ವಿಚಾರಿಸಿ ಸ್ವಾಮಿ, ನಮ್ಮ ತೋಟಕ್ಕೆ ಆಹಾರ ನಾನು ಬಂದಾಗಲಿಂದಲೂ ಯಾರೂ ಬಂದಿರಲಿಲ್ಲವಲ್ಲ. ಗೋಚರವಾಯಿತು ಸ್ವಾಮಿ, ಓರ್ವ ಬ್ರಾಹ್ಮಣರು ಬಂದಿದ್ದರು ಸ್ವಾಮಿ. ಹಾಗಾದರೆ ಆ ಹಳೆಯದಲ್ಲಿ 2 ಬಾಳೆಹಣ್ಣು ಬರುತ್ತಾನೆ. ಸ್ವಾಮಿ, ನನಗೆ ಒಂದು ತಿಳಿಯದು ಸ್ವಾಮಿ. ಅಲ್ಲಿ ನೋಡು, ಆ ಬಾಳೆಗೊನೆಯಲ್ಲಿ 2 ಚುಕ್ಕು ಬಾಳೆಹಣ್ಣನ್ನು ಕದ್ದಿರುವರು. ಗುರು, ಆ ಬಟ್ಟೆ ಯಾರು? ಸ್ವಾಮಿ, ದಣಿಗಳ ಹೊಡೆಯಲಿಕ್ಕೆ ಕೊಟ್ಟಿರುವರು ಕಮ್ಮಣಿ ಸ್ವಾಮಿ. ತೆಗೆದುಕೊಂಡು ಬಾ. ಇಲ್ಲ ಸ್ವಾಮಿ. ಈ ಬಾಳೆಹಣ್ಣನ್ನು ಕದ್ದಿರಬೇಕು. ನಾನು ನಮ್ಮ ದಣಿಗಳಿಗೆ ಅವರ ತೋಟದಲ್ಲಿ ಕಳ್ಳತನ ಮಾಡಿ ನನ್ನ ಕರಗಳನ್ನು ಕತ್ತರಿಸಿ ಈಗ ನಿನ್ನನ್ನು ಏನು ಮಾಡ? ನಾನು ಅವರಿಗೆ ಹೇಳಿದಂತೆ ನಿನ್ನ ಕರಗಳನ್ನು ಕತ್ತರಿಸಿ ಅವರಿಗೆ ಒಪ್ಪಿಸುತ್ತೇನೆ. ಇಲ್ಲ ಸ್ವಾಮಿ. ಶಿವನ ಪಾದ ಸಾಕ್ಷಿಯಾಣೆ
ಏನು ಮಾಡಲಿ? ನಮ್ಮ ದಣಿಗಳಿಗೆ ನಾನು ನನ್ನ ಕರಗಳನ್ನು ಕತ್ತರಿಸಿಕೊಳ್ಳುವೆನೆಂದು ಅವರ ತೋಟದಲ್ಲಿ ಕಳ್ಳತನವಾದರೆ ಎಂದು ಕರಪತ್ರವನ್ನು ಬರೆದುಕೊಂಡಿರುವೆನು. ಓ, ಸ್ವಾಮಿ ನೀನು ಏನೇ ಹೇಳು, ಆದರೆ ನಿನ್ನ ಕರಗಳನ್ನು ನಾನು ಛೇದಿಸಿ ನಮ್ಮ ದಣಿಗಳಿಗೆ ಕೊಡಲೇಬೇಕು. ಸ್ವಾಮಿ ದಯವಿಟ್ಟು ಎಂಬುದಾಗಿ ಮಾಡಬೇಡಿ ಸ್ವಾಮಿ. ಅಯ್ಯೋ, ನನ್ನ ತಾಯಿ ತಂದೆ ಎಲ್ಲ ನನ್ನ ತಪ್ಪಲಿ ಸ್ವಾಮಿ. ಓ, ಇದೆಲ್ಲ ಆ ದೇವರು ನೋಡ್ತಾನೋ. ನೀನು ನಿನ್ನ ಕರಗಳನ್ನು ಈ ಕೊರಡಿನ ಮೇಲೆ